Yes, my dear students, this is the third session of our second chapter, Sexual Reproduction in Flowering Plants. In the session 2, we discussed about the male reproductive part of the flower, that is androecium. The members of androecium are called stamens. Stamens where the anthers are the regions where microsporogenesis occur. That microsporogenesis is the process where the microspores are produced from pollen mother cells. So that microspores nothing but pollen grains. So we have already studied about the formation of pollen grains and the structure of pollen grains in the last class. In addition to that, we have also learnt about the female reproductive system of the plant, that is the female reproductive system of the flower, that is gynoecium. Gynoecium represents the female part of the flower, where it consists the number of units. It may consist the number of units. Those units of the gynoecium are called pistils or carpels. Each pistil consists a stigma. Look at here. So this is the gynoecium. Here stigma and then style, and this is ovary. Okay. So this is called the pistil. And pistil where it has the bulb shaped or bulged portion of the pistil, that is called the ovary. This is the region where the megasporogenesis occurs. In this ovary, in the ovarian cavity, the ovules are present, what we have discussed. So these ovules are megasporangium, where the nuclear tissue is the region. The megasporogenesis occur in this nuclear tissue. So it means flower alli male part andre androecium, female part andre gynoecium. ಮೈಕ್ರೋಸ್ಪೋರೋಜೆನೆಸಿಸ್ ನಡೆದು ಮೈಕ್ರೋಸ್ಪೋರ್ಸ್ ಅನ್ನು ಉತ್ಪತ್ತಿ ಮಾಡೋದು ಆಂಡ್ರೋಸಿಯಂ ನ ಮೆಂಬರ್ಸ್ ಅಲ್ಲಿ, ಮೆಗಾಸ್ಪೋರೋಜೆನೆಸಿಸ್ ನಡೆದು ಮೆಗಾಸ್ಪೋರ್ಸ್ ಉತ್ಪತ್ತಿ ಮಾಡೋದು ಗೈನೀಸಿಯಂ ಅಲ್ಲಿ. ಆಂಡ್ರೋಸಿಯಂ ನ ಮೆಂಬರ್ಸ್ ಎಲ್ಲ ಸ್ಟೇಮನ್ಸ್ ಅಂತ ಕರೆದಿದ್ದೀವಿ. ಆಂಥರ್ ನ ಒಳಭಾಗದಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್ ನಡೆಯುತ್ತೆ ಅಂತ ಆಯ್ತು. ಆಂಥರ್ಗೆ ಈಕ್ವಲೆಂಟ್ ಯಾರಲ್ಲಿ? ಈ ನಮ್ಮ ಗೈನೀಸಿಯಂ ನ ಪಿಸ್ಟಿಲಿ ಬಂದ್ರೆ ಸ್ಟಿಗ್ಮಾ ಸ್ಟೈಲ್ ಓವರಿ ಒಳಗಡೆ ಬಂದ್ರೆ ಓವ್ಯೂಲ್. ಸೊ ಓವ್ಯೂಲ್ ಸೊ ಮೆಗಾಸ್ಪೋರೋಜೆನೆಸಿಸ್ ನಡೆಸ್ತಕ್ಕಂಥ ಪ್ಲೇಸು. ಹಾಗಾದ್ರೆ ಆಂಥರ್ ಅಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್, ಓವರಿ ಒಳಗಿರ್ತಕ್ಕಂಥ ಓವ್ಯೂಲ್ ಅಲ್ಲಿ ಮೆಗಾಸ್ಪೋರೋಜೆನೆಸಿಸ್, ಎರಡು ಕರೆಕ್ಟ್ ಆಗಿ ಗೊತ್ತಿರಲಿ. ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ಮೈಕ್ರೋಸ್ಪೋರ್ಸ್ ಉತ್ಪತ್ತಿ ಆಗೋದು ಸ್ಪೋರೋಜಿನಸ್ ಟಿಶ್ಯೂ ಆಫ್ ದ ಮೈಕ್ರೋಸ್ಪೊರಾಂಜಿಯಂ ಇನ್ ದ ಆಂಥರ್. ಹಾಗೇನೆ ಮೆಗಾಸ್ಪೋರೋಜೆನೆಸಿಸ್ ನಡಿಬೇಕಂತಂದ್ರೆ ನ್ಯೂಸೆಲಾ ಟಿಶ್ಯೂ ಇದೆ. ನ್ಯೂಸೆಲಾ ಟಿಶ್ಯೂ ನಲ್ಲಿ ಒಂದು ಮೆಗಾಸ್ಪೋರ್ ಉತ್ಪತ್ತಿ ಆಗುತ್ತೆ, ಅಲ್ಲಿ ಮೆಗಾಸ್ಪೋರೋಜೆನೆಸಿಸ್ ನಡೀತಕ್ಕಂಥದ್ದು. ಸೊ ಹಾಗಾಗಿ ಮೈಕ್ರೋಸ್ಪೋರೋಜೆನೆಸಿಸ್ಗೆ ಕಾರಣಗಾರ ಯಾರು? ಪೋಲನ್ ಮದರ್ ಸೆಲ್ಸ್, ಅವು ಮೈಕ್ರೋಸ್ಪೊರಾಂಜಿಯಂ ಒಳಗೆ ಇರ್ತವೆ. ಹಾಗೆ ಮೆಗಾಸ್ಪೋರೋಜೆನೆಸಿಸ್ ಕಾರಣಗಾರ ಯಾರು? ಮೆಗಾಸ್ಪೋರ್ ಮದರ್ ಸೆಲ್, ಅಲ್ಲಿ PMC, ಇಲ್ಲಿ MMC. PMC ಪೋಲನ್ ಮದರ್ ಸೆಲ್ಸ್ ಇಂದ ಪೋಲನ್ ಗ್ರೇನ್ಸ್ ಹುಡ್ತಾವೆ ಅಥವಾ ಮೈಕ್ರೋಸ್ಪೋರ್ಸ್ ಹುಡ್ತವೆ. ಆಮೇಲೆ MMC ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಮೆಗಾಸ್ಪೋರ್ಸ್ ಹುಡ್ತವೆ. ಅಲ್ಲಿ ಮೈಕ್ರೋಸ್ಪೋರ್ ಅಂತ ಯಾರು ಕರಿತೀವಿ? ಪೋಲನ್ ಗ್ರೇನ್. ಇಲ್ಲಿ ಮೆಗಾಸ್ಪೋರ್ ಅಂತ ಕರಿಬೇಕಾಗಿರೋದು ಎಂಬ್ರಿಯೋ ಸ್ಯಾಕ್ ಅನ್ನ. ಇಲ್ಲಿ ಮೈಕ್ರೋಸ್ಪೋರ್ ಅದು ಏನು ಪೋಲನ್ ಗ್ರೇನ್ ಬಂದಿದೆಯಲ್ಲ, ಅದು ಮೇಲ್ ಗೆಮೆಟೋಫೈಟ್. ಆದ್ರೆ ಎಂಬ್ರಿಯೋ ಐತಲ್ಲ, ಎಂಬ್ರಿಯೋ ಸ್ಯಾಕ್ ಇದೆಯಲ್ಲ, ಅದು ಫಿಮೇಲ್ ಗೆಮೆಟೋಫೈಟ್. ಹಾಗಾದ್ರೆ ಅಲ್ಲಿ ಪೋಲನ್ ಗ್ರೀನ್ ತನಕ ನಾವು ಬಂದು ಅಂದ್ರೆ ಮೇಲ್ ಗೆಮೆಟೋಫೈಟ್ ಸ್ಟ್ರಕ್ಚರ್ ಎಲ್ಲ ಸ್ಟಡಿ ಮಾಡ್ದಂಗೆ ಇಲ್ಲಿ ಫಿಮೇಲ್ ಗೆಮೆಟೋಫೈಟ್ ಅನ್ನ ಸ್ಟಡಿ ಮಾಡ್ಬೇಕಂದ್ರೆ ನಾವೀಗ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ ಓದ್ತಾ ಇದೀವಿ. ಅದರಲ್ಲಿ ಗೆಮೆಟೋಜೆನೆಸಿಸ್ ಓದ್ತಾ ಇದೀವಿ. ಅದ್ರೊಳಗಡೆ ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ಓದಿ ಆಮೇಲೆ ಮೈಕ್ರೋಸ್ಪೊರಾಂಜಿಯಸ್ ಓದಿದ್ವಿ. ಈಗ ಮೆಗಾಸ್ಪೊರಾಂಜಿಯಂ ಸ್ಟ್ರಕ್ಚರ್ ನ ಓದಿದ್ವಿ, ಈ ಓವ್ಯೂಲ್ ಅನ್ನ. ಇದಾದ ನಂತರ ನೆಕ್ಸ್ಟ್ ಮೆಗಾಸ್ಪೋರೋಜೆನೆಸಿಸ್ ನೋಡೋದು ಬನ್ನಿ. ಅಂದ್ರೆ ಸೀಕ್ವೆನ್ಸಿಯಲ್ ಆರ್ಡರ್ ನಿಮಗೆ ಗೊತ್ತಿರ್ಬೇಕು. ಯಾವ್ದು ಅಲ್ಲೊಂಚೂರು ಓದು ಇಲ್ಲೊಂಚೂರು ಓದು ಮತ್ತೆ ಡಿ ಲಿಂಕ್ ಆಯ್ತು ಅಂದ್ರೆ ಒಂದ್ಕೊಂದು ಕನೆಕ್ಷನ್ ಇರಲ್ಲ ನಿಮ್ಗೆ. ಅದಕ್ಕೆ ಮತ್ತೊಂದ್ಸರಿ ಇದನ್ನ ರೀಕಾಲ್ ಮಾಡ್ಬೇಕಾಯ್ತು. ಸೊ ಕಮ್ ಟು ದ ಮೆಗಾಸ್ಪೋರೋಜೆನೆಸಿಸ್. ದಿಸ್ ಕ್ಲಾಸ್ ಫಾರ್ ಮೆಗಾಸ್ಪೋರೋಜೆನೆಸಿಸ್. ಸೊ ಮೆಗಾಸ್ಪೋರೋಜೆನೆಸಿಸ್ ಹೋದ್ರೆ ಇಷ್ಟೆಲ್ಲ ಡಯಾಗ್ರಾಮ್ ಬಗ್ಗೆ ಚೆನ್ನಾಗಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಸೊ ಹೇಗೆ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಹೆಂಗ್ ಡಿಫೈನ್ ಮಾಡಿದ್ರಿ? ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್, ನಥಿಂಗ್ ಬಟ್ pollen grains from a pollen mother cells through meiosis in the anther or in the microsporangium ಅಂತ ಕರೆದಿದ್ರಿ. ಅಲ್ಲಿ ಅದನ್ನ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕರೆದ್ರಿ. ಹಾಗಾದ್ರೆ ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ಪೋಲನ್ ಮದರ್ ಸೆಲ್ಸ್ ಇದಾವೆ, ರೈಟ್? ಈ ಪೋಲನ್ ಮದರ್ ಸೆಲ್ಸ್ ಮಿಯಾಸಿಸ್ ಹೋಗಿ ಪೋಲನ್ ಗ್ರೈನ್ಸ್ ಅನ್ನ ಕೊಡ್ತವೆ.
ಓಕೆ, ಪೋಲನ್ ಗ್ರೈನ್ಸ್ ಅನ್ನ. ಹಾಗೇನೆ ಮೆಗಾಸ್ಪೋರ್ ಮದರ್ ಸೆಲ್ ಬನ್ನಿ. ಇವಾಗ ಮೆಗಾಸ್ಪೋರ್ ಮದರ್ ಸೆಲ್ ಬಂದ್ರೆ ಇವು ಮಿಯಾಸಿಸ್ ಹೋಗಿ ಮೆಗಾಸ್ಪೋರ್ಸ್ ಅನ್ನ ಕೊಡ್ತವೆ. ಓಕೆ, ಮೆಗಾಸ್ಪೋರ್ಸ್ ಇವರು ಮೈಕ್ರೋಸ್ಪೋರ್ಸ್. ಮೆಗಾಸ್ಪೋರ್ಸ್ ಯಾರು? ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಎಂಬ್ರಿಯೋ ಸ್ಯಾಕ್ ಬನ್ನಿ. ಈ ಪೋಲನ್ ಗ್ರೈನ್ ಒಳಗಡೆ 2 ಮೇಲ್ ಗ್ಯಾಮೆಟ್ ಬರ್ತವೆ ಅಂತ ಹೇಳಿದೀವಿ. ಹಾಗೇನೆ ಎಂಬ್ರಿಯೋ ಸ್ಯಾಕ್ ಒಳಗಡೆ 1 ಫೀಮೇಲ್ ಗ್ಯಾಮೆಟ್ ಬರುತ್ತೆ. ಹಾಗಾದ್ರೆ ಪೋಲನ್ ಮದರ್ ಸೆಲ್ಸ್ ಇದ್ವಲ್ಲ, ಇವೆಲ್ಲ ಡಿಪ್ಲಾಯ್ಡ್. ಓಕೆ, ಇವೆಲ್ಲ ಡಿಪ್ಲಾಯ್ಡ್. ಹಾಗೇನೆ ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಲ್ಲ ಹ್ಯಾಪ್ಲಾಯ್ಡ್ ಸೆಲ್ಸ್ ಇರ್ತವೆ. ಅದ್ರೊಳಗಡೆ ಪೋಲನ್ ಗ್ರೈನಿ ಬಂದ್ರೆ ಅದು ಹ್ಯಾಪ್ಲಾಯ್ಡ್. ಹಾಗೇನೆ ಫೀಮೇಲ್ ಗ್ಯಾಮೆಟ್ ಎಗ್ಗಿ ಬಂದ್ರೆ ಅದು ಹ್ಯಾಪ್ಲಾಯ್ಡ್. ಹಾಗಾದ್ರೆ ಡಿಪ್ಲಾಯ್ಡ್ ಸೆಲ್ಸ್ ಗಳಿಂದ ಹ್ಯಾಪ್ಲಾಯ್ಡ್ ಸೆಲ್ಸ್ ಹುಟ್ಟದೆ ಗ್ಯಾಮೆಟೋಜೆನಿಸಿಸ್ ಅಂದ್ರೆ. ಇಲ್ಲಿ ಡಿಪ್ಲಾಯ್ಡ್ ಸೆಲ್ಸ್ ಪೋಲನ್ ಮದರ್ ಸೆಲ್ಸ್, ಇದು ಮೈಕ್ರೋಸ್ಪೋರ್ ಪೋಲನ್ ಗ್ರೈನ್ ಅನ್ನು ಕೊಡುತ್ತೆ. ಸೊ ಅದು ಮೈಕ್ರೋಸ್ಪೋರೋಜೆನಿಸಿಸ್. ಇಲ್ಲಿ ಡಿಪ್ಲಾಯ್ಡ್ ಸೆಲ್ ಮೆಗಾಸ್ಪೋರ್ ಮದರ್ ಸೆಲ್, ಇದು ಮಿಯಾಸಿಸ್ ಇಂದ ಹ್ಯಾಪ್ಲಾಯ್ಡ್ ಎಂಬ್ರಿಯೋ ಸ್ಯಾಕ್ ಅನ್ನು ಕೊಡ್ತದೆ. ಹಾಗಾಗಿ ಇದು ಮೆಗಾಸ್ಪೋರೋಜೆನಿಸಿಸ್. ಇದು ಮೈಕ್ರೋಸ್ಪೋರೋಜೆನಿಸಿಸ್ ಆಂಥರಲ್ಲಿ ನಡೀತದೆ. ಇದು ಮೆಗಾಸ್ಪೋರೋಜೆನಿಸಿಸ್ ಓವಿಲ್ ನಡೀತದೆ. ಇಷ್ಟು ಡಿಫರೆನ್ಸ್ ಗೊತ್ತಿರಬೇಕು. ಈಗ ಮೆಗಾಸ್ಪೋರೋಜೆನಿಸಿಸ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಓವಿಲ್ ನ ಸ್ಟ್ರಕ್ಚರ್ ನಾವು ಆಲ್ರೆಡಿ ಸ್ಟಡಿ ಮಾಡಾಯ್ತು. ಸೊ ಈ ಓವಿಲ್ ಅಥವಾ ಮೆಗಾಸ್ಪೊರಾಂಜಿಯಂ ಒಳಗಡೆ ನಿಸ್ಲಾರ್ ಟಿಶ್ಯೂ ಇದೆಯಲ್ಲ, ಅಲ್ಲಿ ಬನ್ನಿ. ಓಕೆ, ಈ ನಿಸ್ಲಾರ್ ಟಿಶ್ಯೂ ಬಂದ್ರೆ ಅಲ್ಲಿಂದ ಮೆಗಾಸ್ಪೊರೋಜೆನಿಸ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಮೆಗಾಸ್ಪೊರೋಜೆನಿಸ್ ಡೆಫಿನೇಷನ್ ಹೆಂಗ್ ಮಾಡ್ಬೋದು ನಾವಂದ್ರೆ, ದಿಸ್ ಈಸ್ ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್. ಮೈಕ್ರೋಸ್ಪೊರೋಜೆನಿಸಿಸ್ ಹೆಂಗೆ ಹೇಳಿದ್ರೆ ಸೇಮ್ ಟು ಸೇಮ್ ಡೆಫಿನೇಷನ್ ಸ್ಟಾರ್ಟ್ ಮಾಡಿ. The process of formation of haploid megaspores from a diploid megaspore mother cells. From a diploid megaspore mother cells. So in the ovule through meiosis is called the megasporogenesis. ಎಲ್ಲವೂ ಡೆಫಿನೇಷನ್. ಜೆನಿಸಿಸ್ ಅಂದ್ರೆ ಹುಟ್ಟೋದು ನೋಡಿ, ಗ್ಯಾಮೆಟೋಜೆನಿಸಿಸ್ ಗ್ಯಾಮೆಟ್ ಹುಟ್ಟೋದು, ಮೈಕ್ರೋಸ್ಪೋರೋಜೆನಿಸಿಸ್ ಮೈಕ್ರೋಸ್ಪೋರ್ ಅಂದ್ರೆ ಪೋಲನ್ ಗ್ರೈನ್ ಹುಟ್ಟೋದು, ಮೆಗಾಸ್ಪೋರೋಜೆನಿಸಿಸ್ ಮೆಗಾಸ್ಪೋರ್ ಹುಟ್ಟೋದು ಎಲ್ಲ ಅಷ್ಟೇ. ಸ್ಪರ್ಮೆಟೋಜೆನಿಸಿಸ್ ಮುಂದೆ 3ನೇ ಚಾಪ್ಟರ್ ಅಲ್ಲಿ ಸ್ಪರ್ಮ್ಸ್ ಹುಟ್ಟೋದು, ಊಜೆನಿಸಿಸ್ ಓವಮ್ ಹುಟ್ಟೋದು. ಸೊ ಇವೆಲ್ಲ ತೋಲು ಈ ಡಿಪ್ಲಾಯ್ಡ್ ಸೆಲ್ಸ್ ಯಾರು ಬರ್ತಾರೋ ಅವರೆಲ್ಲರೂ ಮಿಯೋಸೈಟ್ಸ್. ಫಸ್ಟ್ ಚಾಪ್ಟರ್ ಹೇಳಿದ್ವಿ ಮಿಯೋಸೈಟ್ಸ್ ಅಂದ್ರೆ ದ ಸೆಲ್ಸ್ ದಟ್ ಅಂಡರ್ಗೋ ಮಿಯಾಸಿಸ್. ಇವರೆಲ್ಲ ಮಿಯಾಸಿಸ್ ಹೋಗಿ ಹ್ಯಾಪ್ಲಾಯ್ಡ್ ಸೆಲ್ಸ್ ಕೊಡ್ತಾರೆ. ಆ ಹ್ಯಾಪ್ಲಾಯ್ಡ್ ಸೆಲ್ಸ್ ನಮಗೆ ಗ್ಯಾಮೆಟೋಜೆನಿಸಿಸ್ ಅಲ್ಲಿ ಬರ್ತಂತ ಗ್ಯಾಮೆಟ್ಗಳು. ಈಗ ನಾನೀಗ ಮೆಗಾಸ್ಪೋರೋಜೆನಿಸಿಸ್, ಇದು ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಡೀತಕ್ಕಂಥ ಫೀಮೇಲ್ ಗ್ಯಾಮೆಟ್ ಉತ್ಪತ್ತಿ ಆಗ್ತಕ್ಕಂಥ ಪ್ರೊಸೆಸ್. ಈಗ ನಾನು ನೇರ ಓವಿಲ್ ಒಳಗೆ ಬರ್ತಾ ಇದ್ದೀನಿ. ಸೊ ಇನ್ ದ ಓವಿಲ್ ದ ನಿಸ್ಲಾರ್ ಟಿಶ್ಯೂ, this ovule usually differentiates a single megaspore mother cell. Okay, ನೋಡಿ, explain the process of megasporogenesis ಅಂದ್ರೆ ಫಸ್ಟ್ ಡೆಫಿನೇಷನ್ ಹೇಳ್ತೀರಿ ಮೆಗಾಸ್ಪೋರೋಜೆನಿಸಿಸ್ ಅಂದ್ರೆ ಏನು ಅಂತ, ಆಮೇಲೆ ಪಾಯಿಂಟ್ ವೈಸ್ ಆನ್ಸರ್ ಮಾಡಿ. ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀರಾ, ಓವ್ಯೂಲ್ ಜನರಲಿ ಡಿಫರೆನ್ಸಿಯೇಟ್ಸ್ ಎ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್. ದಿಸ್ ಅಂದ್ರೆ ಇಷ್ಟು ನಿಸ್ಲಾರ್ ಟಿಶ್ಯೂ ಇದೆಯಲ್ಲ, ಆ ನಿಸರ್ಗ ಇದು ಮೈಕ್ರೋಪೈಲರ್ ಎಂಡ್ ತಾನೆ. ಮೈಕ್ರೋಪೈಲರ್ ಎಂಡ್ ಕಡೆಗೆ ಇರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಸೆಲ್ ಡಿಫರೆನ್ಸಿಯೇಟ್ ಆಗುತ್ತೆ ಅಂದ್ರೆ ಫಂಕ್ಷನಲ್ ಸೆಲ್ ಕನ್ವರ್ಟ್ ಆಗುತ್ತೆ. ಅದು ಬಿಗ್ಗೋರ್ ಆಗ್ಬಿಟ್ಟು ಡೆನ್ಸ್ ಸೈಟೋಪ್ಲಾಸಂ ತಗೊಂಡು ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಮಾಡ್ಕೊಳ್ಳುತ್ತೆ. ಹಾಗೆ ಯಾರು ಮಾಡ್ಕೊಂತಾರೋ ಅವನನ್ನು ನಾನು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀನಿ. ಇದೇ ಕೆಲಸನ ನಾವು ಆಂಥರ್ ಒಳಗಡೆ ಹೋಗಿದ್ರೆ ಅದ್ರೊಳಗಿರ್ತಕ್ಕ ಎಲ್ಲಾ ಸೆಲ್ಸ್ ಕೂಡ ಪೋಲನ್ ಮದರ್ ಸೆಲ್ಸ್ ಕೆಲಸ ಮಾಡ್ತಿದ್ವು. ಇಲ್ಲಿ ಒಂದು ಸಿಂಗಲ್ ಮಾತ್ರ ಅಂದ್ರೆ ಮೈಕ್ರೋಸ್ಕೋಪ್ ಮೆಗಾಸ್ಕೋಪ್ ಡಿಫರೆನ್ಸ್ ಏನು, ಅಲ್ಲಿ ಎಲ್ಲಾ ಸ್ಪೋರೋಜೆನಿಸ್ ಟಿಶ್ಯೂ ನಲ್ಲಿ ಇರ್ತಕ್ಕಂಥ ಎಲ್ಲಾ ಸೆಲ್ಸ್ ಪೋಲನ್ ಮದರ್ ಸೆಲ್ಸ್ ಆಗಿ ಕೆಲಸ ಮಾಡ್ತಿದ್ವು, ಅಂದ್ರೆ ಎಲ್ಲೋ ಮಿಯೋಸೈಟ್ಸ್ ಆಗಿ ಹೋಗ್ತಿದ್ವು. ಇಲ್ಲಿ ಒಬ್ಬ ಆರ್ಕಿಸ್ಪೋರಿಯಲ್ ಸೆಲ್ ಟುವರ್ಡ್ಸ್ ದ ಮೈಕ್ರೋಪೈಲರ್ಸ್ ಎಂಡ್ ದಟ್ ಅಂಡರ್ಗೋ rapid growth and differentiates into bigger cell with a dense cytoplasm and prominent nucleus, that is called a megaspore mother cell. That means first point ಅಂದ್ರೆ ಏನು ಬರಬೇಕು, ovule it generally differentiates a single megaspore mother cell is the first point. ಆಯ್ತು, ಒಬ್ಬ ಸಿಂಗಲ್ that a single megaspore mother cell it contains a rich cytoplasm, dense cytoplasm with a prominent nucleus. ಯಾಕಂದ್ರೆ ಮುಂದೆ ಪ್ರೋಸೆಸ್ ಹೋಗಲಿದ್ದಾನೆ, ಅದಕ್ಕೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಅದಕ್ಕೆ 2ನೇ ಪಾಯಿಂಟ್ ಅನ್ನು ಮಾಡ್ಕೊಳ್ಳಿ. 3ನೇ ಪಾಯಿಂಟ್ ಏನು, ಆಫ್ಟರ್ ಕಂಪ್ಲೀಟ್ ಗ್ರೋತ್ ಅಂಡ್ ಡಿಫರೆನ್ಸಿಯೇಷನ್ ಆಫ್ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಇಟ್ ಅಂಡರ್ಗೋ ಮಿಯಾಸಿಸ್. During meiosis it produces 4 haploid cells. Look at this. So suppose this is the megaspore. ಇಷ್ಟು ಪಾರ್ಟ್ ಅನ್ನು ನೋಡಿ, ಇಷ್ಟು ಪಾರ್ಟ್ ಸುತ್ತ ಇರಲ್ಲ ಮಿಸಿಲಾರ್ ಸೆಲ್ಸ್ ತಾನೆ, ಇವರೆಲ್ಲ ಮಧ್ಯದಲ್ಲಿ ಇರೋನು ಮೆಗಾಸ್ಪೋರ್ ಮದರ್ ಸೆಲ್. ಅದೇ ಚಿತ್ರದಲ್ಲಿ ದೊಡ್ಡದ ಬರ್ದಿದ್ವಿ ನೋಡಿ, ಇದೇ ಚಿತ್ರ ಇಲ್ಲಿದೆ. ಇಷ್ಟು ಪೋರ್ಷನ್ ಅನ್ನ ನಾನು ಇಲ್ಲಿ ಎನಲೈಸ್ ಮಾಡಿದ್ದೀನಿ. ಈಗ ದೊಡ್ಡದಾಗಿ ಡಿಫರೆನ್ಸಿಯೇಟ್ ಆಗಿರೋಲ್ಲ ಅವ್ನು ಇವನು, ಇದ್ಯಾರಿದು ಮೆಗಾಸ್ಪೋರ್ ಮದರ್ ಸೆಲ್.
ಇನ್ನು ಸುತ್ತ ಇರ್ತಂತ ಸೆಲ್ಸ್ ಯಾರು? ನ್ಯೂಸಿಲಾರ್ ಸೆಲ್ಸ್. ಅದಕ್ಕೆ ಇವ್ರು ನ್ಯೂಸಿಲಾರ್ ಸೆಲ್ಸ್ ನೋಡಿ, ನ್ಯೂಸಿಲಾರ್, ಇವರೆಲ್ಲ ನ್ಯೂಸಿಲಾರ್ ಸೆಲ್ಸ್. ಸೊ ಇದೇ ಫಿಗರ್ ಇಲ್ಲಿ ದೊಡ್ಡದಾಗಿ ಬರ್ಕೊಂಡಿದೀವಿ ಅಷ್ಟೇ. ಸೊ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ after complete growth and development, it goes for meiosis because it is a meiocyte. It enters into reductional division. During reductional division, after the first meiosis, it produces 2 haploid cells. So this stage is called a cell stage anta. Idu diad, 2 cell avre. After meiosis second, this is meiosis first. Illinda ilige meiosis first mugiyutte, illinda ilige meiosis second mugitade. After the end of meiosis second, 4 haploid cells are produced. Now meiosis ಎಲ್ಲ ಚೆನ್ನಾಗಿ ಗೊತ್ತಿದೆ ನಮಗೆ. ಸೊ meiosis first ಅಲ್ಲಿ 2 haploid ಆಗ್ತವೆ, ನೆಕ್ಸ್ಟ್ meiosis second ಅಲ್ಲಿ 4 ಆಗ್ತವೆ ಅಂತ ನಿಮಗೆಲ್ಲ ಓದ್ಕೊಂಡಿದ್ದೀವಿ. 4 haploid cells are produced, and those 4 haploid cells, they are arranged in the linear tetrad portion. Linear, this is a linear tetrad, therefore it is called tetrad. 4 haploid cells are arranged in a linear tetrad, and this is called it consists of 4 megaspores. So 1 2 3 4 4 megaspores. ಇಲ್ಲಿ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ ಆಗಿ 2 ಹ್ಯಾಪ್ಲಾಯ್ಡ್ ಸೆಲ್ಸ್ ಕೊಡ್ತು. ಅವೆರಡು ಕೂಡ ಡಯಾಡ್ ಮೆಗಾಸ್ಪೋರ್ ಸೆಲ್ಸ್. ಆಮೇಲೆ ಇವು 4 ಅದು ಟೆಟ್ರಾಡ್ ಮೆಗಾಸ್ಪೋರ್ ಸೆಲ್ಸ್. ಔಟ್ ಆಫ್ 4 ಟೆಟ್ರಾಡ್ ಮೆಗಾಸ್ಪೋರ್ ಸೆಲ್ಸ್, ದ ಫಸ್ಟ್ 3 ವಿಲ್ ಡಿಜೆನರೇಟ್. ಫಸ್ಟ್ 3 ಸೆಲ್ಸ್ ವಿಲ್ ಡಿಜೆನರೇಟ್, and the basal larger cell, it becomes a functional cell. It becomes a functional cell, and that is called a functional megaspore. So at the end of this meiosis, only one functional megaspore will continue, and the remaining 3 will degenerate. So that is also another difference between microsporogenesis and megasporogenesis. ಅಲ್ಲಿ ಒಂದು ಪೋಲನ್ ಮದರ್ ಸೆಲ್ ಮಿಯಾಸಿಸ್ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಕೊಡ್ತಿತ್ತು, 4 ಕೂಡ ಮೈಕ್ರೋಸ್ಪೋರ್ಸ್ ಅಥವಾ ಪೋಲನ್ ಗ್ರೇನ್ ಆಗ್ತಿದ್ವು. ಇಲ್ಲೆಲ್ಲ ಇಲ್ಲಿ 4 ಬರ್ತವೆ ಆಸ್ ಮಿಯಾಸಿಸ್ ಎಂಟಿಗೆ, ಬಟ್ 3 ಯೂಶುವಲಿ ಸಾಮಾನ್ಯವಾಗಿ 90% ಪ್ಲಾಂಟ್ಸ್ ಅಲ್ಲಿ ಹಿಂಗೆ ಆಗೋದು ಅಂತ. ಸೊ 3 ಸೆಲ್ಸ್ ಡಿಜೆನರೇಟ್ ಆಗಿ ಒಂದು ಮಾತ್ರ ಉಳಿತು, ದಟ್ ಈಸ್ ಫಂಕ್ಷನಲ್ ಮೆಗಾಸ್ಪೋರ್. ಸೊ ಈ ಫಂಕ್ಷನಲ್ ಮೆಗಾಸ್ಪೋರ್ ಲೇಟರ್ ಇಟ್ ಡೆವಲಪ್ಸ್ ಇಂಟು ಫೀಮೇಲ್ ಗೆಮೆಟೋಫೈಟ್, ದಟ್ ಈಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್. ಸೊ ದಟ್ ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ ದ ಫೀಮೇಲ್ ಗ್ಯಾಮಿಟ್ ಇನ್ ದ ಫಾರ್ಮ್ ಆಫ್ ಎಗ್. ಇಲ್ಲಿಗೆ ಮೆಗಾಸ್ಪೋರೋಜೆನೆಸಿಸ್ ವಿಷಯ ಮುಗಿಸಬಹುದು. ಸೊ ಇದು ಫಂಕ್ಷನ್ ಮೆಗಾಸ್ಪೋರ್ ಮುಂದೆ ಏನಾಗುತ್ತೆ, ಇದು ಮುಂದೆ ಎಂಬ್ರಿಯೋ ಸ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಗ್ ಫಾರ್ಮೇಶನ್ ಆಗುತ್ತೆ, ಅದೇ ಫಿಮೇಲ್ ಗ್ಯಾಮಿಟ್. ಸೊ ಅಲ್ಲಿಗೆ ನಾವು ಇದನ್ನು ಮುಗಿಸಬಹುದು. ಈ ತರ ಸಿಂಗಲ್ ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗೋದನ್ನ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿಬೇಕು. ನೋಡಿ, ಸೊ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ವಾಟ್ ಇಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್? This is the process of development of embryo sac from a single functional megaspore. So from single functional megaspore, embryo sac is developed. That is called monosporic development. One point ನಿಮಗೆ ಗೊತ್ತಿದ್ರೆ ಒಳ್ಳೆಯದು. Okay. Now we have functional megaspore. What next? Next, explain the structure of female gametophyte. ಮುಂದಿನ ಭಾಗ. ಸೊ ಇಲ್ಲಿ ತನಕ ಮೆಗಾಸ್ಪೋರೋಜೆನೆಸಿಸ್ ಆಯ್ತು. ಮೆಗಾಸ್ಪೋರ್ ಅಲ್ಲಿ ಒಂದು ಫಂಕ್ಷನ್ ಮೆಗಾಸ್ಪೋರ್ ಬಂತು, ಅದು ಎಂಬ್ರಿಯೋ ಸ್ಯಾಕ್ ಕೊಡುತ್ತೆ. ಎಂಬ್ರಿಯೋ ಸ್ಯಾಕ್ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಕೆಲಸ ಮಾಡುತ್ತೆ. ಸೊ ಅದರೊಳಗೆ ಎಗ್ ಇರುತ್ತೆ, ಅದೇ ಫೀಮೇಲ್ ಗ್ಯಾಮೆಟ್ ಅಂತ ಹೇಳಿ ನಿಲ್ಲಿಸ್ಬಿಡ್ತೀರಾ, ಅದು ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಎಂಡ್ ಆಗುತ್ತೆ. ಇದಾದ್ಮೇಲೆ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್, ಅಂದ್ರೆ ಇದರಿಂದ ಎಂಬ್ರಿಯೋ ಸ್ಯಾಕ್ ಹೆಂಗಾಗುತ್ತಲ್ಲ ಅದನ್ನ ಏನ್ ಮಾಡೋದು. ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್, ಇದು ಒಂಥರ ಕ್ವಶನ್. ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಇನ್ ಆಂಜಿಯೋಸ್ಪರ್ಮ್ಸ್, ಇದು ಮತ್ತೊಂಥರ ಕ್ವಶನ್. ಇದನ್ನು ಬಿಟ್ಟು ಎಕ್ಸ್ಪ್ಲೇನ್ ಮೆಗಾಸ್ಪೋರೋಜೆನೆಸಿಸ್ ಅಪ್ ಟು 7-celled 8 ನ್ಯೂಕ್ಲಿಯೇಟ್ ಸ್ಟೇಜ್ ಅಂತ ಸೂಪರ್ ಆಗಿ ಕೇಳ್ಬಿಡ್ತೀವಿ 5 ಮಾರ್ಕ್ಸ್ಗೆ. ಡಿಸ್ಕ್ರೈಬ್ ದ ಫಾರ್ಮೇಶನ್ ಆಫ್ 7-celled 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಫ್ರಮ್ ಡ್ಯೂರಿಂಗ್ ಮೆಗಾಸ್ಪೋರೋಜೆನೆಸಿಸ್ ಅಂತ ಕೇಳ್ಬಿಡ್ತಾರೆ. ಅವಾಗ ಇಡೀ ಪ್ರೋಸೆಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬರಬೇಕು 5 ಮಾರ್ಕ್ಸ್ಗೆ. ಅಲ್ಲಿ ಅಷ್ಟೇ ಪಾಯಿಂಟ್ ವೈಸ್ ಬರೀತೀರಿ. ಇಷ್ಟಂಗೆ ನಾವೇನು ಪಾಯಿಂಟ್ಸ್ ಹೇಳಿದ್ವಲ್ಲ ಅದೇ ಪಾಯಿಂಟ್ಸ್ ಮುಂದುವರ್ಸೋದು ಈಗ. ಸೊ ಏನ್ ನೆಕ್ಸ್ಟ್ ಮುಂದೇನು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್ ಅನ್ನೋದು ಅಷ್ಟೇ, ಅಥವಾ ಮೆಗಾಸ್ಪೋರೋಜೆನೆಸಿಸ್ ಅಷ್ಟು ಎಕ್ಸ್ಪ್ಲೇನ್ ಮಾಡೋದು ಅಷ್ಟೇ. ನನಗೆ ಇಲ್ಲಿಂದ ಎಂಬ್ರಿಯೋ ಸ್ಯಾಕ್ ನ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್, ಸೊ ಆಫ್ಟರ್ ದ ಫಾರ್ಮೇಶನ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್, that functional megaspore consists only one nucleus, okay, a single nucleus. This single nucleus of the functional megaspore undergoes free nuclear division for 3 successive mitosis. So that means this nucleus of the functional megaspore, it undergoes 3 sequential mitotic divisions. Mitotic division.
So here the only nucleus divides first, therefore it is called free nuclear division. But nucleus ಮಾತ್ರ ಡಿವೈಡ್ ಆಗುತ್ತೆ. ಇವ್ರ ಸೆಲ್ ಡಿವಿಷನ್ ಅಲ್ಲಿ ಏನಾಗಬೇಕಪ್ಪ, ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗೋದು ಕ್ಯಾರಿಯೋಕೈನೆಸಿಸ್, ಆಮೇಲೆ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ, ಅದು ಸೈಟೋಕೈನೆಸಿಸ್. ಇಲ್ಲಿ ಬರೀ ಕ್ಯಾರಿಯೋಕೈನೆಸಿಸ್ ಅಷ್ಟೇ ನಡೀತಾ, ಸೈಟೋಕೈನೆಸಿಸ್ ಫಸ್ಟ್ ನಡೆಯಲ್ಲ. ಹಾಗಾಗಿ ಇದನ್ನ ನಾವು ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಕರಿಬೇಕು. The nucleus of the functional megaspore undergoes 3 sequential mitotic divisions. After the first mitotic division, it produces 2 nuclei, that is called 2 nucleate stage, 2 nucleate embryo sac stage. 2 nucleate, look at this, this is the 2 nucleate stage, 1, 2. ಇದೇ ಫಂಕ್ಷನಲ್ ಮೆಗಾಸ್ಪೋರ್ ನ್ಯೂಕ್ಲಿಯಸ್ ಡಿವೈಡ್ ಆಗಿ 2 ನ್ಯೂಕ್ಲಿಯಗಳಾಗ್ತವೆ. ಇದು 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. So 2 nucleate embryo sac stage. After the formation of 2 nuclei, they move apart from each other towards their corner, towards their polar region, and then these 2 nuclei in the second mitotic division, they produce a 4 nuclei. These are 4 nucleate, tetranucleate embryonic stage, sorry, tetranucleate embryo sac stage ಅನ್ನಬಹುದು, ಅಥವಾ 4 nucleate stage ಅನ್ಬೇಕು. So ಈ ತರ 4. And then after the third succession and final, so this is the first, this is the second, this is the third. At the end of third successive nuclear division or free nuclear division, it produces 4 nuclei. So 4 nuclei. ಒಟ್ಟು 8 nuclei ಆಗ್ತವೆ. This is 8 nucleate stage. So total dose stage ಒಂದೇ ಸೆಂಟೆನ್ಸ್ ಅಲ್ಲಿ. So after the formation of functional megaspore, the nucleus of the functional megaspore undergoes 3 sequential mitotic divisions. This is a free nuclear division. So after the first mitotic division, it produces a 2 nucleate stage. After the second mitotic division, it produces a 4 nucleate stage. After the third nuclear division, it produces a 8 nucleate stage. Now it is a 8 nucleate embryo sac. This is 8 nucleate embryo sac anta karibeku. After this, the free nuclear division will be stopped. Then out of 8, 6 nuclei undergo cellular organization. That means they form the cell wall around them. Look at this. So out of 8, only 6 they undergo cellular organization like this. So they become cells. This nuclei ಅಂದ್ರೆ ಸೈಟೋಕೈನೆಸಿಸ್ ನಡೀತದೆ ಈಗ. ಸೊ ಇಲ್ಲಿ 3 ಏನಾಗ್ತವೆ, ಸೆಲ್ ಕನ್ವರ್ಟ್ ಆಗ್ತವೆ. ಸೊ ಈ 6 ಅಲ್ಲಿ the 3 of these 6 cells move towards the one end of this ovule. So that is towards one towards the yes, let this be micropylar end or chalazal end. Okay, so this is a chalazal end. Okay, chalazal end ge 3 cells ಹೋಗ್ತವೆ and they arranged as antipodals. Look at here. So this is a complete figure, final figure. 1 2 3 1 2 3. 3 such cells move towards the chalazal end and arranged as antipodals. So even now antipodals anta karibeku. Antipodals. Okay, so antipodals. And another 3 cells are, they move towards the micropylar end. This is micropylar end. Okay, so micropylar end. So ಇದು micropylar end. So ಅಲ್ಲಿಗೆ 3 1 2 3 ಬಂದು 1 2 3. So they are arranged, or they categorized and they grouped at the micropylar end. So that group is called this is called egg apparatus. Look at this. So this whole structure is called egg apparatus. Egg apparatus. Okay, egg apparatus. Next, the remaining 2 nuclei which did not undergo cellular organization. Look at this. This is one from this pole, and this another from this pole. These are polar nuclei. Since they come from their polar nuclei. These polar nuclei come to the central cell. Look at this is the central cell. Okay, this is a central cell. Central cell. In the central cell, these polar nuclei. These 2 are polar nuclei. Okay, so polar nuclei. So they move to the central cell and arranged as polar nuclei. Okay, so polar nuclei ಜೋಡಿಸ್ಕೊಳ್ತವೆ. Later these 2 polar nuclei fused into secondary nucleus. ಇದು secondary nucleus ಆಗುತ್ತೆ ಮುಂದೆ. So this is about the 7 cell. Look at this. Where are the 7 cell? 7 cell. Look at 1 2 3 cells, 4 5 6 cells, and central cell 7 cell. 1 cell 1 2 3 4 5 6 and central one 7. Therefore it is 7 celled stage and 8 nucleate.
Why it is 8 nucleate? 1 nuclei, 1, 2, 3, 4, 5, 6, 7, 8. So 8 nucleate. Therefore, it is called 7-celled 8 nucleate stage of embryo sac. Or this final structure is called embryo sac. This embryo sac serves as female gametophyte like pollen grain. Because pollen grain it produces the male gametes, embryo sac it produces the female gamete. Where? So come to this micropylar end. This is a micropylar end, you know. So micropylar end where this is egg cell. Look at this. So this is egg cell and these two cells are called synergids. Synergids, okay. Synergids. And these synergids they have cellular thickenings. These cellular thickenings are called piliform apparatus. Okay, piliform apparatus. So which help at the time of fertilization. Okay, so they guide the pollen tube to enter into a synergid cell and release the male gamete. They guide the pollen tube into synergids. That is the function of this piliform apparatus. Most familiar question: what are piliform apparatus? What are their significance? They are cellular thickenings that present in the synergid cells are called piliform apparatus. They guide the pollen tube into the synergids. So okay. So this is about the structure of the female gametophyte or embryo sac. ದಯವಿಟ್ಟು ಪದಗಳು ಮಾತ್ರ ಬಯಾಲಜಿ ಜಾಸ್ತಿ ಇದಾವೆ, ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫೀಮೇಲ್ ಗ್ಯಾಮೆಟೋಫೈಟ್ ಅಂದ್ರೂ ಇದೆ, ಮತ್ತೆ ಎಂಬ್ರಿಯೋ ಸ್ಯಾಕ್ ಅಂದ್ರೂ ಇದೆ, ಪೋಲನ್ ಗ್ರೈನ್ ಅಂದ್ರೂ ಅದೇ, ಮೇಲ್ ಗ್ಯಾಮೆಟೋಫೈಟ್ ಅಂದ್ರೂ ಅದೇ. ಸೊ ಹೀಗಾಗಿ ಇದು 7-celled 8 nucleate stage ಯಾಕೆ ಬಂತು ಅಂತ ನಿಮ್ಗೆ ಗೊತ್ತಾಯ್ತು. ಈಗ ವಾಟ್ ಈಸ್ ಎಗ್ ಆಪರೇಟಸ್, ವಾಟ್ ಡಸ್ ಇಟ್ ಕನ್ಸಿಸ್ಟ್ ಆಫ್, ಇದೊಂದು ಕ್ವಶನ್. ಎಗ್ ಆಪರೇಟಸ್, ದಿಸ್ ಈಸ್ ದ ಗ್ರೂಪ್ ಆಫ್ 3 cells arranged towards the micropylar end of the embryo sac, that is called the egg apparatus. It consists of 2 types of cells, that is egg cell and synergids. Egg cell it is the female gamete. Actually ನೋಡಿ ಈ ಗ್ಯಾಮೆಟ್ ಗಾಗಿ ಇಷ್ಟೊಂದು ಹೂವನ್ನು ಹುಡ್ಕೊಂಡ್ ಬಂದಿದ್ದವು, ಹೂವನ್ನೆಲ್ಲ ಅನಾಡ್ ತಡ್ಕೊಂಡು ಬಡ್ಕೊಂಡು ಹುಡ್ಕೊಂಡ್ ಬಂದಿದ್ದು ಈ ಫಿಮೇಲ್ ಗ್ಯಾಮೆಟಿಗೆ. ಹಾಗೇನೆ ಪೋಲನ್ ಗ್ರೈನ್ ಅಲ್ಲಿ ಮೇಲ್ ಗ್ಯಾಮೆಟ್ಗಳಿಗೆ. ಸೊ ಹಾಗಾಗಿ ಇದು ಫಿಮೇಲ್ ಗ್ಯಾಮೆಟ್, ಇವೆರಡು ಸಿನರ್ಜಿಡ್ ಸೆಲ್ಸ್ ಇರ್ತವೆ. ಸಿನರ್ಜಿಡ್ ಸೆಲ್ಸ್ ಮುಂದೆ ಈ ಪಿಲಿಫಾರ್ಮ್ ಆಪರೇಟಸ್ ಕೊಟ್ಟು ಹೆಲ್ಪ್ ಮಾಡ್ತವೆ. ಸೊ ಇಷ್ಟೆಲ್ಲದು ಇದೆ. ಇದು ಮುಂದುವರೆದ ಭಾಗ ನೆಕ್ಸ್ಟ್ fertilization events ಸ್ಟಡಿ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರೆಂಜಿಯಂ. ಡೋಂಟ್ ಫರ್ಗೆಟ್ ಫಿಗರ್ಗಳು ಇಂಪಾರ್ಟೆಂಟ್. ಮೆಗಾಸ್ಪೊರೋಜೆನೆಸಿಸ್ ಅಂದ್ರೆ ಏನು, 7-celled 8 nucleate stage ತನಕ ಎಕ್ಸ್ಪ್ಲೇನ್ ಮಾಡಿ ಅನ್ಬಹುದು, ಅಥವಾ ಈ ಫಿಗರ್ ಒಂದೇ ಇದೊಂದು ಫಿಗರ್ನೇ ಹೇಳ್ತೀವಿ. ಎಂಬ್ರಿಯೋ ಸ್ಯಾಕ್ ಫಿಗರ್ ಬರೀ ಅಂತ ಕೇಳ್ತೀವಿ. ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಇದು ಈ ಫಿಗರ್ ಬರೀ ಕೇಳ್ತೀವಿ. ಇಲ್ವೇ ಮೆಗಾಸ್ಪೋರೋಜೆನೆಸಿಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಔಟ್ ಮೆಗಾಸ್ಪೋರ್ ಬಂದು ಅದನ್ನ ಎಂಬ್ರಿಯೋ ಸ್ಯಾಕ್ ಆಗುತ್ತೆ ಅಂತ ಹೇಳ್ಬೇಕಷ್ಟೇ. ಇನ್ನ ಫಾರ್ಮೇಶನ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಸೊ ಮೆಗಾಸ್ಪೋರ್ ಇಂದ ಇಲ್ಲಿ ತನಕ ಬನ್ನಿ. ಇಲ್ವೇ ಇಡೀ ಮೆಗಾಸ್ಪೋರೋಜೆನೆಸಿಸ್ ನ 7-celled 8 nucleate stage ತನಕ ಹೇಳಿದ್ರೆ ಅಷ್ಟು ಹೇಳಿ. ಸೊ ಇಷ್ಟೆಲ್ಲ ಚಾನ್ಸ್ ಇದೆ. ದಯವಿಟ್ಟು ಡೋಂಟ್ ಫರ್ಗೆಟ್ 5 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇದೆ. ಓಕೆ ಫ್ರೆಂಡ್ಸ್, so which type of pollination that brings about genetically different pollen grains onto the stigma? ಹಾಗಾದ್ರೆ ಆಟೋಗೆಮಿ, ಗಿಟೋನಿಗೆಮಿ, ಜೀನಗೆಮಿಯಲ್ಲಿ ಜೆನೆಟಿಕಲ್ ಡಿಫ್ರೆಂಟ್ ಪೋಲನ್ ಗ್ರೇನ್ಸ್ ಇರ್ತಕ್ಕಂಥದ್ದು ಜೀನಗೆಮಿಯಿಂದ ಮಾತ್ರ ಸಾಧ್ಯ. ಸೊ ಇದು ಕೂಡ ಒಂದು ಮಾರ್ಕ್ಸಿಗೆ ಕೇಳಬಹುದು. ಸೊ ದಿಸ್ ಈಸ್ ಅಬೌಟ್ ದ ಕೈಂಡ್ಸ್ ಆಫ್ ಪಾಲಿನೇಷನ್. ಓಕೆ, ವಾಟ್ ನೆಕ್ಸ್ಟ್ ಸೊ ಪಾಲಿನೇಷನ್ ಏಜೆಂಟ್ಸ್, ಪಾಲಿನೇಟಿಂಗ್ ಏಜೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ಸೊ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆ, ಪಾಲಿನೇಟಿಂಗ್ ಏಜೆಂಟ್ಸ್. ಎಸ್, ಸೊ ಪಾಲಿನೇಟಿಂಗ್ ಏಜೆಂಟ್ಸ್ ಬಂದ್ರೆ ಸೊ ದೋಸ್ agents which brings about the pollination, the agents that take part, that participate in the pollination. So those are called pollinating agents. These pollinating agents can be grouped into 2 types. Okay, those are abiotic agents. So here abiotic agents and then biotic agents. So biotic agents. So abiotic agents, so especially air and water. Okay, so here air and water. So these are the abiotic pollinating agents. Abiotic agents. In a biotic, all animals. Okay, all organisms. So come to the air. So air as the pollinating agent. Air is the mediating agent. So that pollination which brings about the air is called anemophily. ಸೊ ಅನಿಮೋಫಿಲಿ ಅಂತಾರೆ. ಆ ಪದ ನಮ್ಮಲ್ಲಿ ಬಳಸಿಲ್ಲ,
ಬಟ್ CET ನೀಟ್ ಬೇಕು. ಓಕೆ, ವಾಟ್ ಈಸ್ ಅನಿಮೋಫಿಲಿ ಅಂತ ಕೇಳಬಹುದು. ದ ಟೈಪ್ ಆಫ್ ಪಾಲಿನೇಷನ್ ವೇರ್ ದ ಪಾಲಿನೇಷನ್ ಈಸ್ ಅಚೀವ್ಡ್ ಬೈ ಏರ್. It is achieved by air. Where air is the pollinating agent. So ಅದನ್ನ ಅನಿಮೋಫಿಲಿ ಅಂತ ಕರೀತಾರೆ. If it is by water, then if the pollination achieved by water, then it is called hydrophily. Anemophily, hydrophily. If it is from animals, it is zoophily. So zoophily ಅಂತ ಹೀಗೆ ಅವಕ್ಕೆಲ್ಲ ಬೇರೆ ಬೇರೆ ಹೆಸರಿದೆ. ಮತ್ತು ಅನಿಮಲ್ಸ್ ಮತ್ತೆ ಯಾರು ಬರ್ತಾರೆ ಆಮೇಲೆ ನೋಡ್ಕೊಳ್ಳೋಣ. ಈಗ ಅನಿಮೋಫಿಲಿ ಬಗ್ಗೆ ನೋಡೋಣ. ಇಲ್ಲಿ ಏನ್ ಕ್ವಶನ್ ಕೇಳ್ತೀವಿ ಅಂತ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಏರ್ ಪಾಲಿನೇಟೆಡ್ ಫ್ಲವರ್ ಅಥವಾ ವಿಂಡ್ ಪಾಲಿನೇಟೆಡ್. ಇಲ್ಲಿ ವಿಂಡ್ ಅನ್ನೋದು ಇನ್ನೂ ಒಳ್ಳೆ ಪದ, ಯಾಕಂದ್ರೆ ವಿಂಡ್ ಅಂದ್ರೆ ಬೀಸ್ದ ಇರುತ್ತಲ್ಲ, ಚಲಿಸ್ತಾ ಇರಬೇಕು, ಅದಕ್ಕಾಗಿ ವಿಂಡ್ ಅಂತ ಕರೆಯೋಣ. ಅದಕ್ಕೆ ವಿಂಡ್ ಪಾಲಿನೇಟೆಡ್ ಫ್ಲವರ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ. ವಿಂಡ್ ಪಾಲಿನೇಟೆಡ್ ಫ್ಲವರ್ ನ ಫ್ಯೂಚರ್ಸ್ ಅಥವಾ ಹೆಂಗ್ ಅಡಾಪ್ಟ್ ಆಗಿದೆ ಅದಕ್ಕೆ, ಯಾಕಂದ್ರೆ ವಿಂಡ್ ಇಂದ ಗಾಳಿಯಿಂದ ಪೋಲನ್ನೆಸ್ ತೇಲಿ ಬರ್ಬೇಕಲ್ವಾ, ಅದಕ್ಕೆ ಏನೇನು ಮಾಡಿಫಿಕೇಶನ್ ಆಗಿದೆ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವಾಗ ಕೇಳ್ತೀವಿ. ವಿಂಡ್ ಪಾಲಿನೇಟೆಡ್ ಫ್ಲವರ್ ಆಗಿದ್ರೆ ಅದರಲ್ಲಿ ದ ಏಬೈಟಿಕಲ್ ಯಾವ್ದಾರ ಆಗಿರಲಿ, ಫ್ಲವರ್ಸ್ ಆರ್ ನಾಟ್ ಬಿಗ್, ಫ್ಲವರ್ಸ್ ಆರ್ ನಾಟ್ ಬ್ಯೂಟಿಫುಲ್, ಫ್ಲವರ್ಸ್ ದೇ ಡು ನಾಟ್ ಪ್ರೊಡ್ಯೂಸ್ ದ ನೆಕ್ಟಾರ್, ನೋ ಫ್ರಾಗ್ರೆನ್ಸ್. ಸೊ ಇಲ್ಲಿ ಫ್ರಾಗ್ರೆನ್ಸ್ ಆಗಲಿ, ಆಮೇಲೆ ಫೌಲ್ ಸ್ಮೆಲ್ ಆಗಲಿ, ಅಥವಾ ನೆಕ್ಟಾರ್ ಆಗಲಿ ಅಂದ್ರೆ ಮಧುವನ್ನು ಉತ್ಪತ್ತಿ ಮಾಡೋದು, ಅಥವಾ ಫ್ರಾಗ್ರೆನ್ಸ್ ಆಗಲಿ, ಇವೇನು ಮಾಡಲ್ಲ. ಇವು ಬ್ಯೂಟಿಫುಲ್ ಆಗಿ ಶೋವಿ ಆಗಿ ಕಾನ್ಸ್ಪಿಕ್ಯೂಸ್ ಆಗಿ ಇರ್ಬೇಕಂತ ಏನಿಲ್ಲ. ಹಾಗಾಗಿ ದೀಸ್ ಫ್ಲವರ್ಸ್ ಆರ್ ನಾಟ್ ಬಿಗ್ಗರ್, ನಾಟ್ ಶೋವಿ ಅಂಡ್ ನಾಟ್ ಪ್ರೊಡ್ಯೂಸ್ ನೆಕ್ಟಾರ್. ಇವೆರಡು ಏಬೈಟಿಕ್ ಸರಿ ಏಬೈಟಿಕ್ ಬಂದ್ರೆ ನೆನ್ಪಿಟ್ಕೊಳ್ಳಿ. ಏಬೈಟಿಕ್ ಅಲ್ಲಿ ಇವರಿಬ್ಬರಲ್ಲೂ ಕೂಡ ಬಿಗ್, ಶೋವಿ, ಬ್ಯೂಟಿಫುಲ್, ಕಾನ್ಸ್ಪಿಕ್ಯೂಸ್, ನೆಕ್ಟಾರೋ ಏನಿರಲ್ಲ. ಸೊ ಅದು ಮೊದಲೇ ಗೊತ್ತಿಲ್ಲ, ಯಾಕಂದ್ರೆ ಅವಶ್ಯಕತೆ ಇಲ್ಲ, ಯಾರನ್ನ ಕರಿಯೋ ಅವಶ್ಯಕತೆ ಇಲ್ಲ. ಇವರು ಗಾಳಿ ನೀರಿಗೆ ಯಾರನ್ನ ಕರಿಯೋ ಅವಶ್ಯಕತೆ ಇಲ್ಲ ಅದಕ್ಕಾಗಿ. ಹಾಗಾದ್ರೆ ಇಲ್ಲಿ ಪೋಲಂಗ್ರೆಸ್ ಏನ್ಬೇಕು, ಪೋಲಂಗ್ರೆಸ್ ಆರ ನಾನ್ ಸ್ಟಿಕ್ಕಿ. ಓಕೆ, ನಾನ್ ಸ್ಟಿಕ್ಕಿ, ಇವು ಯಾವ್ದಕ್ಕೂ ಅಂಟ್ಕೊಳ್ಳಲ್ಲ ಅಂತ. ಗಾಳಿಯಲ್ಲಿ ತೇಲಿ ಹೋಗ್ತಾ ಇರ್ಬೇಕು, ಯಾವ್ದೋ ಗೋಡೆಗೋ ಕಲ್ಲಿಗೋ ಬಂಡಿಗೋ ಅಲ್ಲಿ ಅಂಟಿಕೆ ಕೂತ್ಕೊಂಡ್ರೆ ಇಡೀ ಪ್ರೋಸೆಸ್ ವೇಸ್ಟ್ ಆದಂಗೆ. ಅದಕ್ಕಾಗಿ ದೇ ಆರ್ ನಾನ್ ಸ್ಟಿಕ್ಕಿ ಅಂಡ್ ಲೈಟ್ ವೆಯ್ಟ್. ಪೋಲನ್ ಗ್ರೈನ್ಸ್ ಆರ್ ಲೈಟ್ ವೆಯ್ಟ್. ಸೊ ಕಡಿಮೆ ತೂಕ ಇರಬೇಕು, ಗಾಳಿಯಲ್ಲಿ ತೇಲಿ ಹೋಗಿರ್ಬೇಕು, ಹಾಗೆ ಕಡಿಮೆ ತೂಕ ಇರಬೇಕು ಪರಾಗರೇಣುಗಳು, ಮತ್ತೆ ಜೊತೆಗೆ ನಾನ್ ಸ್ಟಿಕ್ಕಿ ಆಗಿರ್ಬೇಕು. ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥ ಅಡ್ವಾಂಟೇಜ್. ಎರಡನೇದೇನಪ್ಪ ಅಂದ್ರೆ ಈ ಆಂಥರ್ಸ್ ಅಂಡ್ ಸ್ಟಿಗ್ಮಾ ಆರ್ ವೆಲ್ ಎಕ್ಸ್ಪೋಸ್ಡ್ ಇನ್ ಟು ದ ಏರ್. ಸೊ ಎಸ್ಪೆಷಲಿ ದ ಆಂಥರ್ಸ್ ಆಫ್ ಸ್ಟೇಮಸ್ ವೆಲ್ ಎಕ್ಸ್ಪೋಸ್ಡ್. ಓಕೆ, ಸೊ ಆಂಥರ್ಸ್ ಅಂಡ್ ಸ್ಟಿಗ್ಮಾ ಸೊ ಆರ್ ವೆಲ್ ಎಕ್ಸ್ಪೋಸ್ಡ್. ಚೆನ್ನಾಗಿ ಹೊರಗಡೆ ಚಾಚಿಕೊಂಡಿರ್ಬೇಕು, ಯಾಕಂದ್ರೆ ಸೊ ದಟ್ ದೇ ಕ್ಯಾನ್ ರಿಲೀಸ್ ದ pollen grains into the air by anther, or they can catch the airborne pollen grains. Stigma andre they catch the airborne pollen grains. Anther agidre they release the pollen grains into the wind current easily. ಹಾಗಾಗಿ they must possess well exposed pollen grains. ಇನ್ನು ಟಾಸಲ್ಸ್ ಬನ್ನಿ ನೋಡಿ, ಟಾಸಲ್ಸ್. ಸೊ ಟಾಸಲ್ಸ್ ನಮ್ಮ ಕಾಬ್ ಪ್ಲಾಂಟ್ ಬಂದ್ರೆ, ಕಾರ್ನ್ ಕಾಬ್ ಅಂತ ಪ್ಲಾಂಟ್ ಇದೆ, ಫೋಟೋ ಕೊಟ್ಟಿದ್ವಿ ಒಂದ್ಸರಿ ನೋಡ್ಬಿಡಿ. ಓಕೆ, ಇನ್ನ ಕಾರ್ನ್ ಕಾಬ್ ಅಂತ ಪ್ಲಾಂಟ್ ಇದೆ. ಈ ಪ್ಲಾಂಟ್ ಅಲ್ಲಿ ದೇ ಆರ್ ವೆಲ್ ಎಕ್ಸ್ಪೋಸ್. ದಟ್ ವೆಲ್ ಎಕ್ಸ್ಪೋಸ್ ಸ್ಟೇಮಸ್ ಅಂಡ್ ಸ್ಟಿಗ್ಮಾ ಆರ್ ಕಾಲ್ಡ್ ಟಾಸಲ್ಸ್. ಆ ಫೋಟೋ ಕೊಟ್ಟಿದ್ದ ಬುಕ್ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಟಾಸಲ್ಸ್ ಅಂತ ಎಕ್ಸ್ಪೋಸ್ ಆಗಿದ್ದಾವೆ. ಆ ತರ ಎಕ್ಸ್ಪೋಸ್ ಆಗಿರೋ ಉದ್ದೇಶ ಏನಂದ್ರೆ ವಿಂಡ್ ಪಾಲಿನೇಷನ್ ಅಡಾಪ್ಟ್ ಆಗಿರೋದಂತ ತಿಳ್ಕೋಬೇಕು. ನೆಕ್ಸ್ಟ್ ಅದನ್ನ ಬಿಟ್ಟರೆ ಮತ್ತೇನಪ್ಪ ಅಂತ, ಇಫ್ ದ ಫ್ಲವರ್ಸ್ ಆರ್ ಸ್ಮಾಲರ್ ದೇ ಪ್ಯಾಕ್ಡ್ ಟುಗೆದರ್. ಮೆನಿ ಫ್ಲವರ್ಸ್ ಆರ್ ದೇ ಕ್ಲಸ್ಟರ್ಡ್, ದೇ ಪ್ಯಾಕ್ಡ್ ಇಂಟು ಲಾರ್ಜ್ ಇನ್ಫ್ಲೋರೆಸೆನ್ಸ್. ನೋಡಿ, many flowers, okay, flowers are packed into large inflorescence. ತುಂಬಾ ಹೂಗಳೆಲ್ಲ ಸೇರ್ಕೊಂಡು ದೊಡ್ಡ ಇನ್ಫ್ಲೋರೆಸೆನ್ಸ್ ಮಾಡಿರ್ತವೆ. ಯಾಕೆ? ಟು ಇನ್ಕ್ರೀಸ್ ದ ಏರಿಯಾ ಸೋ ದಟ್ ದೇ ಕ್ಯಾನ್ ಕ್ಯಾಚ್ ದ pollen grains. ಜಾಸ್ತಿ ಏರಿಯಾ ಜಾಸ್ತಿ ಆದಷ್ಟು ಒಂದಲ್ಲ ಒಂದು ಹೂ ಸಿಗುತ್ತೆ. ಒಂದು pollen grain ಬರುತ್ತೆ ಅಂದ್ರೆ ಒಂದೇ ಒಂದು ಹೂ ಇದ್ರೆ ಎಷ್ಟು ಏರಿಯಾ ಇರುತ್ತೆ ಅದರಿಂದ ಆ ಕಡೆ ಪಕ್ಕದ ತಪ್ಪಿಸೋ ಸಾಧ್ಯತೆ. ಜಾಸ್ತಿ ಹೂಗಳಿದ್ಬಿಟ್ರೆ ಅವಾಗ ಇನ್ಫ್ಲೋರೆಸೆನ್ಸ್ ರೂಪದಲ್ಲಿ ಇದ್ಬಿಟ್ರೆ pollen grains ಕ್ಯಾಚ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇದೊಂದು ಒಳ್ಳೆ ಮಾಡಿಫಿಕೇಶನ್ಸ್ ಮಾಡ್ಕೊಂಡಿರ್ತವೆ ಈ ಫ್ಲವರ್ಸ್. ಸೊ ಇದು ಬಹಳಷ್ಟು ಮುಖ್ಯ ನಾವು ಗಮನಿಸಬೇಕಾಗಿರೋದು. ಮತ್ತೊಂದು ಇಂಪಾರ್ಟೆಂಟ್, ಸ್ಟಿಗ್ಮಾ ಯೂಶುವಲಿ ಫೆದರಿ. ಓಕೆ, ಫೆದರಿ ಸ್ಟಿಗ್ಮಾ ಇದೊಂದು ಬಹಳಷ್ಟು ಫೆದರಿ ಸ್ಟಿಗ್ಮಾ. ನೋಡಿ ಸ್ಟಿಗ್ಮಾ ಐತಲ್ಲ, ನೋಡಿ ಇದು ನಮ್ಮ ಫ್ಲವರ್ ಅಲ್ಲಿ ಒಂದು ಸ್ಟಿಗ್ಮಾ ಅಂದ್ರೆ ಯೂಶುವಲಿ ಎಸ್. ಸೊ ಹೀಗೆ ಸ್ಟಿಗ್ಮಾ ಏನೋ ಬರೀ ಇದು ಸ್ಟಿಗ್ಮಾ ಅಂತ. ಬಟ್ ವಿಂಡ್ ಪಾಲಿನೇಟೆಡ್ ಆಗಿದ್ರೆ ಇದು ಈ ತರ ಸ್ಪ್ಲಿಟ್ ಆಗಿ ಬೇಕಾಸ್ ಈ ತರ ಸ್ಪ್ಲಿಟ್ ಆಗೋಗಿರುತ್ತೆ. ಈ ತರ ಸ್ಪ್ಲಿಟ್ ಆದ್ರೆ ಜಾಸ್ತಿ ಏರಿಯಾನ ಕವರ್ ಮಾಡುತ್ತೆ, ಜಾಸ್ತಿ ಸುಲಭ pollen grains ಕ್ಯಾಚ್ ಮಾಡಕ್ಕಾಗುತ್ತೆ. ಅದಕ್ಕೆ ಫೆದರಿ ಸ್ಟಿಗ್ಮಾ ಒನ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಫ್ಲವರ್ಸ್.
ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂದ್ರೆ ಇಷ್ಟು 1 2 3 4 ಬರೀಬಹುದು. ಇಲ್ಲ 5 ಮಾರ್ಕ್ಸ್ ಕೇಳಿದ್ರೆ ಅಂದ್ರೆ ಇದ್ರ ಇನ್ನೊಂದು ಪಾಯಿಂಟ್ ಬೇಕಾದ್ರೆ ನೀವು ಸೇರಿಸಬಹುದು. ಯೂಶುವಲಿ ಒನ್ ಓವ್ಯೂಲ್, ದೇ ಹ್ಯಾವ್ ಒನ್ ಓವ್ಯೂಲ್ ಇನ್ ಈಚ್ ಓವರಿ. ಇದೊಂದು ಸ್ಪೆಷಲ್ ಆಗಿ ನೀವು ಪಾಯಿಂಟ್ ಬರೀಬಹುದು. ಒಂದು ಓವರಿಲ್ ಒಂದೇ ಓವಿಲ್ ಇರುತ್ತೆ ಸಾಮಾನ್ಯವಾಗಿ ಇದರಲ್ಲಿ. ಸೊ ಹಾಗಾಗಿ ಇಷ್ಟು ಪಾಯಿಂಟ್ಸ್ ನೀವು ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಬರೀರಿ. ಓಕೆ, ಕಾರ್ನ್ ಕಾಬ್ ಹೇಳಿದೆ ನಾನೀಗ. ವೆಲ್ ಎಕ್ಸ್ಪೋಸ್ಡ್ ಸ್ಟೆಮಸ್ ಸ್ಟಿಗ್ಮಟೋಸಸ್ ಅಂತಾರೆ. ಯಾಕಂಗಿದೆ ಅಂದ್ರೆ ಇಟ್ ಈಸ್ ದ ಅಡಾಪ್ಟೇಷನ್ ಫಾರ್ ವಿಂಡ್ ಪಾಲಿನೇಷನ್ ಫ್ಲವರ್ ಅಂತ ಅವ್ರಿಗೆ ಬರೀಬೇಕು. ಎಸ್, ಈಗ ನಾನು ಏನು ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅನ್ನ ಮುಗಿಸೋಣ. ಓಕೆ, ಹಾಗೆ ನೀವು ಸಂಬಂಧಪಟ್ಟ ಕ್ವಶನ್ಸ್ ಎಲ್ಲ ಈಸಿ ನೋಡಿ. ಯಾಕೆ ನೆಕ್ಟರ್ ಉತ್ಪತ್ತಿ ಮಾಡಲ್ಲ? ಇಲ್ಲಿ ಪಾಲಿನೇಟಿಂಗ್ ಏಜೆಂಟ್ ಏಬೈಟಿಕ್ ಫ್ಯಾಕ್ಟರ್ ಆಗಿರೋದ್ರಿಂದ ಸೊ ಅದಕ್ಕೆ ನೆಕ್ಟರ್ ಕೂಡ ಅವಶ್ಯಕತೆ ಇಲ್ಲ. ಅಂದ್ರೆ ಇದು ಫ್ಲೋರಲ್ ರಿವಾರ್ಡ್ಸ್ ಅಂತ ಓದೋಣ ಮುಂದೆ. ಈ ಫ್ಲೋರಲ್ ರಿವಾರ್ಡ್ಸ್ ಇಲ್ಲಿ ಏಬೈಟಿಕ್ ಫ್ಯಾಕ್ಟರ್ಸ್ ಏನು ಕೊಡಕ್ ಬರಲ್ಲ. ಹಾಗೆ ವಿಂಡ್ ವಾಟರ್ ವಿಂಡ್ ಬಳಸಲ್ಲ, ಅದಕ್ಕಾಗಿನೇ. ಅನ್ವಫಿಲಿ ಆದ್ಮೇಲೆ ವಾಟರ್ ದ ಹೈಡ್ರೋಫಿಲಿ ಬನ್ನಿ. ಸೊ ಹೈಡ್ರೋಫಿಲಿ ಬಂದ್ರೆ ಸೊ ಇಲ್ಲಿ ವಾಟರ್ ಇಸ್ ದ ಪಾಲಿನೇಟಿಂಗ್ ಏಜೆಂಟ್. ಸೊ ನೀವು ವಾಟರ್ ಅಲ್ಲಿ ಪಾಲಿನೇಟಿಂಗ್ ಏಜೆಂಟ್ ಅಂದ್ರೆ ಇದು ನೀರೊಳಗಿರೋ ಗಿಡಗಳಲ್ಲೆಲ್ಲ ಪಾಲಿನೇಷನ್ ನಡೀತೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ದಯಮಾಡಿ. ಎಲ್ಲ ಹೈಡ್ರೋಫೈಟ್ಸು ಹೈಡ್ರೋಫಿಲಿ ತೋರಿಸ್ತಾ ಅನ್ನೋದು ಮಹಾಮೂರ್ಖತನ. ಹಾಗಾಗಿ ಇದು ವೆರಿ ರೇರ್. ಇದು ಮೋಸ್ಟ್ ಕಾಮನ್ ಟೈಪ್ ಆಫ್ ಪಾಲಿನೇಷನ್. ರಿಗಾರ್ಡಿಂಗ್ ಏಬೈಟಿಕ್ ಏಜೆಂಟ್ಸ್ ಇಸ್ ವೆರಿ ರೇರ್, ತುಂಬಾ ರೇರ್. ಇದು ಕೆಲವೇ ಕೆಲವು ಗಿಡಗಳಲ್ಲಿ ಮಾತ್ರ ಇದು ಕಂಡು ಬರ್ತಕ್ಕಂಥದ್ದು. ಯಾಕಂದ್ರೆ ನೀರ್ ಲೆವೆಲ್ಗೆನೆ ಹೂಗಳಿರ್ಬೇಕು ಅಥವಾ ನೀರ್ ಒಳಗಿರ್ಬೇಕು. ನೀರಿನ ಮೇಲಕ್ಕೆ ಬಂದ್ರೆ ಆಗಲ್ಲ. ಉದಾಹರಣೆಗೆ ವಾಟರ್ ಲಿಲ್ಲಿ ಬನ್ನಿ, ಅಥವಾ ನಮ್ಮ ಐಕಾರ್ನಿಯಾ ಬನ್ನಿ, ಅದೇ ಟೆರರ್ ಆಫ್ ಬೆಂಗಾಲ್, ಅದೇ ವಾಟರ್ ಹಯಾಸಿಂತ್ ವಾಟರ್ ಲಿಲ್ಲಿ ಇಂಥ ಗಿಡಗಳು ನೀರೊಳಗೆ ಇರೋದು ಯಾವಾಗ್ಲೂ ಹೈಡ್ರೋಫೈಟ್ಸ್. ಬಟ್ ಅವರಲ್ಲಿ ವಿಂಡ್ ಪಾಲಿನೇಷನ್ ನಡೀತಿರುತ್ತೆ ಅಥವಾ ಎಂಟಮೋಫಿಲಿ ಇನ್ಸೆಕ್ಟ್ಸ್ ಇಂದ ಪಾಲಿನೇಷನ್ ನಡೀತಿರುತ್ತೆ. ಹಾಗಾಗಿ ಅಲ್ಲಿ ವಾಟರ್ ಕೆಲಸ ಮಾಡಲ್ಲ ನೀರೊಳಗಿದ್ರು ಕೂಡ. ಅದರಿಂದ ಕನ್ಫ್ಯೂಸ್ ಮಾಡ್ಕೊಳ್ಳಿ, ರೇರ್ ಇದು. ಸೊ ಹಾಗಾಗಿ ಆ ಥರ ಕ್ವಶನ್ಸ್ ಒಂದೊಂದು ಮಾರ್ಕ್ಸ್ಗೆಲ್ಲ ಅಥವಾ ನೀಟಲ್ಲಿ ಕೇಳೋದುಂಟು. ವಾಟರ್ ಪಾಲಿನೇಷನ್ ಅನ್ನು ಅಥವಾ ಹೈಡ್ರೋಫಿಲಿ ನೀವು ಓದೋದಾದ್ರೆ ಹಿಯರ್ ದ ಫ್ಲವರ್ಸ್ ಆರ್ ಅಡಾಪ್ಟೆಡ್, ವೆಲ್ ಅಡಾಪ್ಟೆಡ್ ಫಾರ್ ಅಕ್ವಾಟಿಕ್ ಕಂಡೀಷನ್. ಏನಪ್ಪ ಇಲ್ಲಿ ಅಂತಂದ್ರೆ ಫ್ಲವರ್ಸು ಸೊ ವಾಟರ್ ಲೆವೆಲ್ ಸರ್ಫೇಸ್ ಲೆವೆಲ್ಗೆನೆ ಇರ್ಬೇಕಾಗತ್ತೆ, ನೀರ್ ಮೇಲೇನೆ ಹೂ ಕೂತಿರ್ಬೇಕಾಗತ್ತೆ. ಹಾಗಾಗಿ ಅದು ಮಾಡ್ಬೇಕಂದ್ರೆ ನೀರಿನ ಲೆವೆಲ್ ಹೆಚ್ಚಾಗ್ಬಿಟ್ರೆ ಅಥವಾ ಕಡಿಮೆ ಆಗ್ಬಿಟ್ರೆ ಹೆಂಗೆ? ನದಿಯಲ್ಲಿ ನೀರು ಕಡಿಮೆ ಆಗ್ಬಿಟ್ರೆ ಅಥವಾ ಹೆಚ್ಚಾಗ್ಬಿಟ್ರೆ ಅದಕ್ಕೆ ಲಾಂಗ್ ಸ್ಟಾಕ್ ಇರುತ್ತೆ. ಫ್ಲವರ್ಗೆ ಲಾಂಗ್ ಸ್ಪೈರಲಿ ಸ್ಟಾಕ್ ಇರೋದ್ರಿಂದ ನೀರಿನ ಲೆವೆಲ್ ಸೇರಿ ಹೂ ಕೂತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದೊಂದು ಮಾಡಿಫಿಕೇಶನ್ ಮಾಡ್ಕೊಂಡಿರ್ತಾವೆ ಯಾರು ಹೈಡ್ರೋಫಿಲಿಗೆ ಹೊಂದ್ಕೊಂಡ್ರು. ಎರಡನೇದೇನಪ್ಪ ಅಂದ್ರೆ ಇಲ್ಲಿ ಪೋಲನ್ ಗ್ರೇನ್ಸ್ ಆಗಲಿ ಅಥವಾ ಸ್ಟಿಗ್ಮಾ ಆಗಲಿ ತುಂಬಾ ವಿಂಗ್ ತರನೋ ಅಥವಾ ಲಾರ್ಜರ್ ಏರಿಯಾಕ್ಕೆ ಹರಡ್ಕೊಂಡಿರ್ತವೆ. ಸೊ ಉದಾಹರಣೆಗೆ ಪೋಲನ್ ಗ್ರೇನ್ಸ್ ರಿಬ್ಬನ್ ತರ, ಕೆಲವರು ವಿಂಗ್ಡ್ ಪೋಲನ್ ಗ್ರೇನ್ಸ್ ಇರ್ತವೆ. ರಿಬ್ಬನ್ ನೀರ್ನಲ್ಲಿ ಕೊಚ್ಕೊಂಡು ಎಲ್ಲೋ ಹೋಗ್ಬಾರ್ದಲ್ವಾ. ಸೊ ಹಾಗಾಗಿ ಅದೊಂದು ಮಾಡಿಫಿಕೇಶನ್ ಮಾಡ್ಕೊಂಡಿರ್ತಾರೆ. ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪೋಲನ್ ಗ್ರೇನ್ಸ್ ಯಾವ್ದು ನೀರೊಳಗಡೆ ಸಾಗೋದ್ರಿಂದ ಸ್ವಲ್ಪ ಕೊಳ್ತೋಗ್ಬಿಡ್ಬೋದು, ಡಿಕೆ ಆಗ್ಬಹುದು. ಆ ತರ ಡಿಕೆ ಆಗೋದನ್ನ ತಪ್ಪಿಸ್ಲಿಕ್ಕಾಗಿ ಪೋಲನ್ ಗ್ರೇನ್ಸ್ ಮೈ ಮೇಲೆಲ್ಲ ಏನು ಈ ಫೆದರಿ ಇರ್ತತೆ, ಊಲ್ ತರ, ಜೊತೆಗೆ ಮಿಸಿಲೇಜಿನಸ್ ಶೀತ್ ಬಹಳ ಇಂಪಾರ್ಟೆಂಟ್ ಆಗಿ ಮಿಸಿಲೇಜಿನಸ್ ಶೀತ್ ಅನ್ನ ಒಂದು ಎಕ್ಸಾಮ್ ಕೇಳ್ಬಂದ್ ನಾವು. ಮಿಸಿಲೇಜಿನಸ್, ಓಕೆ, ಮಿಸಿಲೇಜಿನಸ್ ಪೋಲನ್ ಗ್ರೇನ್ಸ್ ಅಂದ್ರೆ ಮೇಲೆಲ್ಲ ಸಿಂಬಳ ತರ ಅಥವಾ ವ್ಯಾಕ್ಸ್ ಕೋಟಿಂಗ್ ಇರುತ್ತೆ. ಹಾಗೆ ನೀರೊಳಗೆ ಬಿದ್ರು ಕೂಡ ಕೊಳ್ತೋಗಲ್ಲ. ಇನ್ ಆರ್ಡರ್ ಟು ಅವಾಯ್ಡ್ ದ ರಾಟಿಂಗ್ ಅಥವಾ ಡಿಕೆ ಇನ್ ದ ವಾಟರ್. ಸೊ ದೀಸ್ ಪೋಲನ್ ಗ್ರೇನ್ಸ್ ದೇ ಸೆಕ್ರೆಟ್ ದ ಮಿಸಿಲೇಜಿನಸ್ ಮೆಟೀರಿಯಲ್ ಆನ್ ದೇಮ್. ಸೊ ದೀಸ್ ಆರ್ ಮಿಸಿಲೇಜಿನಸ್ ಶೀಟ್ ಅನ್ನು ಹೊಂದಿರ್ತವೆ. ಸೊ ಅದು ಇವು ಮೂರನ್ನು ಕೂಡ ವಾಟರ್ ಪಾಲಿನೇಷನ್ ಏನೇನು ಮಾಡ್ಕೊಂಡು ಅಂತ ನೀವು ಬೇಕಾದ್ರೆ ನೆನ್ಪಿಟ್ಕೋಬಹುದು. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಅಧ್ಯಯನ ಮಾಡಕ್ಕೆ ಈಗ ವ್ಯಾಲಿಸ್ನೇರಿಯಾ ನೋಡಿ, ವ್ಯಾಲಿಸ್ನೇರಿಯಾ ಎಕ್ಸಾಂಪಲ್ ಬಹಳಷ್ಟು ಕೇಳಿವಿ. ಅಥವಾ ಹೈಡ್ರಿಲ್ಲಾನು ಕೂಡ ಇದ್ರಾಗ ಹೇಳ್ಬೇಕು ನೀವು, ಹೈಡ್ರಿಲ್ಲಾ. ಓಕೆ, ಹೈಡ್ರಿಲ್ಲಾ, ಎಸ್. ಸೊ ಇಲ್ಲಿ ಬಂದ್ರೆ ಪಾಲಿನೇಷನ್ ಹೆಂಗ್ ನಡೀತಂತ ಆಲ್ರೆಡಿ ಎಕ್ಸಾಮ್ ಕೇಳಿವಿ. ಸೊ ಅದರಿಂದ ನೋಡ್ಕೊಳ್ಳೋಣ. ವ್ಯಾಲಿಸ್ನೇರಿಯಸ್ ಬಂದ್ರೆ ಇವೆಲ್ಲ ಫ್ರೆಶ್ ವಾಟರ್ ಇರ್ತಕ್ಕಂಥವು. ಸೊ ಫ್ರೆಶ್ ವಾಟರ್ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಇದು ಬಾಟಮ್ ಆಫ್ ದ ವಾಟರ್ ಆದ್ರೆ, ಇದು ಸರ್ಫೇಸ್ ಆಫ್ ದ ವಾಟರ್ ಆದ್ರೆ, ಈ ಬಾಟಮ್ ಅಲ್ಲಿ ವ್ಯಾಲಿಸ್ನೇರಿಯಾ ಪ್ಲಾಂಟ್ಸ್ ನೋಡಿ. ಇದು ವ್ಯಾಲಿಸ್ನೇರಿಯಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ವ್ಯಾಲಿಸ್ನೇರಿಯಾ ಪ್ಲಾಂಟ್, ರೈಟ್. ಇದು ಯೂಶುವಲಿ ಹೈಡ್ರೋಫಿಲ್ ಮೋನೋಕಾಟಿಲಿಡನ್ಸ್ ಅಲ್ಲಿ ಜಾಸ್ತಿ ನಡೀತದೆ. ಸೊ ಇದು ಮೋನೋಕಾಟಿಲಿಡನ್ ಅಲ್ಲಿ. ಈ ಫಾರ್ ಎಕ್ಸಾಂಪಲ್ ಇದು ಫ್ಲವರ್ ಅನ್ನು ಬಿಡ್ತದೆ ನೋಡಿ. ಸೊ ಇದು ಎಸ್, ಸಪೋಸ್ ಇದು ಫೀಮೇಲ್ ಫ್ಲವರ್ ಅಂತ ಅಂದ್ಕೊಳ್ಳೋಣ ನೋಡಿ. ಈ ತರ ನಾನು ಆಗಲೇ ಹೇಳಿದಾಗ ವಿಂಗ್ಸ್ ಇದ್ದಂಗಿದ್ದು ಕರೆಕ್ಟ್ ವಾಟರ್ ಸರ್ಫೇಸ್ಗೆ ಇರಬೇಕು, ಇಲ್ಲ ಅಂತಂದ್ರೆ ಪೋಲನೇಸ್ ಕ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಇದು ಫೀಮೇಲ್ ಫ್ಲವರ್ ಅಂತ ಅಂದ್ಕೊಳ್ಳಿ. ಓಕೆ, ಫೀಮೇಲ್ ಫ್ಲವರ್. ಇದರಿಂದ ಮೇಲ್ ಫ್ಲವರ್ಸ್ ಬರ್ತವೆ. ಸೊ ಮೇಲ್ ಫ್ಲವರ್ಸ್ ಅಂತಂದ್ರೆ ಮೇಲ್ ಫ್ಲವರ್ಸ್ ಇದೆ, ಫ್ಲವರ್ಸೇ ಬರ್ಬೋದು ಅಥವಾ ಮೇಲ್ ಗ್ಯಾಮೆಟ್ಸ್ ಬೇಕಾದ್ರೂ ಬರ್ಬೋದು. ಅವು ವಾಟರ್ ಕರೆಂಟ್ ಗುಂಟ ಬಂದು ಯಾರು ಇದನ್ನ ರೀಚ್ ಮಾಡ್ತಾರೋ ಅವರು ಸ್ಟಿಗ್ಮಕ್ಕೆ ಟಚ್ ಆಗಿ ಅಥವಾ ಸ್ಟಿಗ್ಮಕ್ಕೆ ರೀಚ್ ಆಗಿ ಪಾಲಿನೇಷನ್ ನಡೆದಂಗೆ.
ಅದಕ್ಕೆ ನೀವು ಇದರಲ್ಲಿ ವ್ಯಾಲಿಸ್ನೇರಿಯಾ ಪಾಲಿನೇಷನ್ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೆ ವ್ಯಾಲಿಸ್ನೇರಿಯಾದಲ್ಲಿ ಪಾಯಿಂಟ್ ನಂಬರ್ 1 ಏನ್ ಬರೀತೀರಾ, ಫೀಮೇಲ್ ಫ್ಲವರ್ಸ್ ರೀಚ್ ದ ಸರ್ಫೇಸ್ ಆಫ್ ದ ವಾಟರ್ ವಿತ್ ಅ ಲಾಂಗ್ ಕಾಯಿಲ್ಡ್ ಸ್ಟಾಕ್. ಸೊ ಈ ತರ ಲಾಂಗ್ ಸ್ಟಾಕ್ ಮಾಡ್ಕೊಂಡು ಸರ್ಫೇಸ್ ಬಂದು ರೀಚ್ ಆಗ್ತವೆ. ಅದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನ್ ಬರೀತೀರಾ, ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್ ರಿಲೀಸ್ಡ್ ಆನ್ ಟು ದ ಸರ್ಫೇಸ್ ಆಫ್ ದ ವಾಟರ್. ನೋಡಿ, ಇದು ಪೋಲನ್ ಗ್ರೈನ್, ಈ ತರ ವಿಂಗ್ಡ್ ಪೋಲನ್ ಗ್ರೈನ್ಸ್ ಇತ್ತು ಯೂಶುವಲಿ. ಇದು ಪೋಲನ್ ಗ್ರೈನ್, ಇದು ವಿಂಗ್ಡ್ ಇರ್ತವೆ. ಅಥವಾ ಇಡೀ ಫ್ಲವರೇ ಬೇಕಾದ್ರೆ ತೇಲ್ಕಂತ ಬರ್ತಿರ್ಬೋದು. ಇದು ಇಡೀ ಫ್ಲವರೇ ಬರ್ಬೋದು. ಆ ತರ ಈ ತರ ಫ್ಲವರ್ ಅಥವಾ ಪೋಲನ್ ಗ್ರೈನ್ಸ್ ಅವು ಮೇಲ್ ಫ್ಲವರ್ಸ್ ಇವು ರಿಲೀಸ್ ಆಗ್ತವೆ. ಅದು ಎರಡನೇ ಪಾಯಿಂಟ್. ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್, ಯೂಶುವಲಿ ವಿಂಗ್ಡ್ ಪೋಲನ್ ಗ್ರೈನ್ಸ್, ರಿಲೀಸ್ಡ್ ಆನ್ ಟು ದ ಸರ್ಫೇಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಆನ್ ಟು ದ ಸರ್ಫೇಸ್. ಇಲ್ಲಿ ಆನ್ ಟು ದ ಸರ್ಫೇಸ್ ಯಾಕೆ, ನೀರಿನ ಮೇಲ್ಮೈಯಲ್ಲಿ ಬಿಡ್ತವೆ ಅಂತ. ಕೆಲವು ನೀರಿನ ಒಳಗೆ ಬಿಡ್ತವೆ, ನೆಕ್ಸ್ಟ್ ಓದೋದು. ಅದಕ್ಕೆ ಆನ್ ಟು ದ ಸರ್ಫೇಸ್ ಆಫ್ ದ ವಾಟರ್. ಅದಕ್ಕೆ ಇದನ್ನ ಎಪಿ ಹೈಡ್ರೋಫಿಲಿ ಅನ್ನೋದು. ಹಂಗಾರೆ ವ್ಯಾಲಿಸ್ನೇರಿಯಾದಲ್ಲಿ ಎಪಿ ಹೈಡ್ರೋಫಿಲಿ ನಡೀತದೆ. ಬಿಕಾಸ್ ಪಾಲಿನೇಷನ್ ಅಕ್ಕರ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್. ಸೊ ಮೇಲ್ ಪೋಲನ್ ಗ್ರೈನ್ಸ್ ಆರ್ ಫ್ಲವರ್ಸ್ ರಿಲೀಸ್ಡ್ ಆನ್ ಟು ದ ಸರ್ಫೇಸ್ ಆಫ್ ದ ವಾಟರ್. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನು, ದೀಸ್ ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್ ಕ್ಯಾರಿಡ್ ಬೈ passive water current. These are carried by passively. These are moved passively by water current. ನೀರು ಯಾವಾಗಲೂ ಯಾವುದೇ ನೀರು ಚಲಿಸ್ತಾ ಇರುತ್ತೆ. ಸೊ ಹರಿಯೋ ನೀರಲ್ಲ, ನದಿಯಲ್ಲಿ ಹರಿಯೋಷ್ಟು ನೀರಲ್ಲಿ ನಡೆಯೋದು ಬಹಳ ಕಡಿಮೆ. ಸ್ಟಾಗ್ನೆಂಟ್ ವಾಟರ್ ಅಲ್ಲೇನೆ ವಾಟರ್ ಕರೆಂಟ್ ಮೂಲಕ ಇದು ಮೂವ್ ಆಗ್ತಿರ್ತವೆ, ಎಲ್ಲಾ ಕಡೆ ಚಲಿಸ್ತಿರ್ತವೆ. ಇಲ್ಲೆಲ್ಲ ಮೇಲ್ ಫ್ಲವರ್ ಬಿಟ್ಟು ಅಂದ್ರೆ ಈ ಕಡೆ ಎಲ್ಲಿ ಬೇಕಾದ್ರೂ ಚಲಿಸಬಹುದು. ಅವೇನು ಫೀಮೇಲ್ ಹತ್ರನೇ ಹೋಗ್ತು ಅಂತ ಏನಿಲ್ಲ. ಸೊ ಎಲ್ಲಾ ಕಡೆ ಚಲಿಸ್ಕೊಂಡು ಹೋಗ್ತು, ವಾಟರ್ ಕರೆಂಟ್ ಹೋದಂಗೆ ಹೋಗ್ತಿರ್ತಾವೆ ಮೇಲೆ ತೇಲ್ಕೊಂಡು. ಕೊನೆ ಪಾಯಿಂಟ್, ಸಮ್ ಆಫ್ ದೆಮ್, ಕೆಲವ್ರು ಮಾತ್ರ, ಎಲ್ಲ ರೀಚ್ ಆಗಲ್ಲ. ಯಾಕಂದ್ರೆ ಯಾರು ಬೈ ಚಾನ್ಸ್, ಇದೇ ಚಾನ್ಸ್ ಫ್ಯಾಕ್ಟರ್. ಅದಕ್ಕೆ ಚಾನ್ಸ್ ಏಬಯೋಟಿಕ್ ಎಲ್ಲ ಚಾನ್ಸ್ ಫ್ಯಾಕ್ಟ್ರೆ. ಅದಕ್ಕಾಗಿ ಏಬಯೋಟಿಕ್ ಪಾಲಿನೇಷನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ದೇ ಪ್ರೊಡ್ಯೂಸ್ ಸೆವೆರಲ್ ಥೌಸಂಡ್ ಮೇಲ್ ಗ್ಯಾಮೆಟ್ಸ್ ಟು ಕಂಪೆನ್ಸೇಟ್ ದ ಲಾಸ್ ಆಫ್ ಪೋಲನ್ ಗ್ರೈನ್ಸ್, ಲಾಸ್ ಆಫ್ ಮೇಲ್ ಗ್ಯಾಮೆಟ್ಸ್ ಟು ರೀಚ್ ದ ಫಿಮೇಲ್ ಫ್ಲವರ್. ಅದಕ್ಕಾಗಿನೇ ಯೂಶುವಲಿ ಏಬಯೋಟಿಕ್ ಏಜೆಂಟ್ಸ್ ಯಾರು ಅಂದಾರೋ, ದೇ ಪ್ರೊಡ್ಯೂಸ್ ಸೆವೆರಲ್ ಥೌಸಂಡ್ ಮೇಲ್ ಗ್ಯಾಮೆಟ್ಸ್ ಟು ಕಂಪೆನ್ಸೇಟ್ ದ ಲಾಸ್ ಆಫ್ the male gametes to reach the female flower ಅಂತ ಬರೀಬೇಕು ನೀವು. So okay, some of them reach the female flower ultimately and they achieve the pollination and hence the pollination is achieved. ಇಷ್ಟು ಪಾಯಿಂಟ್ಸ್ ನೀವು ಇಲ್ಲಿ ವ್ಯಾಲಿಸ್ನೇರಿಯಾದಲ್ಲಿ ಬರೀರಿ. ಸೊ ಯಾಕೆ ಎಪಿಹೈಡ್ರೋಫಿಲಿ ಅಂತ ಗೊತ್ತಾಯ್ತು. ಇದನ್ನ ಇನ್ನೊಂದು ಎಕ್ಸಾಂಪಲ್ ಬುಕ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸಿ ಗ್ರಾಸಸ್ಗಳಲ್ಲಿ ನೋಡಿ, ಸಿ ಗ್ರಾಸ್ಗಳು ನೋಡಿ. ಸಿ ಗ್ರಾಸಸ್ ನಲ್ಲಿ ಉದಾಹರಣೆಗೆ ಜೋಸ್ಟೆರಾದಲ್ಲಿ ನಡೆದನ್ನು ಹೇಳಿದ್ವಿ. ಜೋಸ್ಟೆರಾಕ್ ಬಂದ್ರೆ ಈ ಪ್ಲಾಂಟ್ಸ್ ಅಲ್ಲಿ ನಾನೆಲ್ಲ ಮೊನೊಕಾಟಿಲಿಡನ್ ಅಂತ. ಇಲ್ಲಿ ಬಂದ್ರೆ ಸೇಮ್ ಇದೇ ತರ ಹೈಡ್ರೋಫಿಲಿ ನಡೆಯೋದು. ಬಟ್ ಇಲ್ಲಿ ವ್ಯಾಲಿಸ್ ಅಲ್ಲಿ ಎಪಿ ಹೈಡ್ರೋಫಿಲಿ ಆದ್ರೆ ಇದ್ರಾಗ ಹೈಪೋ ಹೈಡ್ರೋಫಿಲಿ. ಹೈಪೋ ಅಂದ್ರೆ ನೀರು ಒಳಗಡೆ ನಡೀತೈತೆ, ನೀರ್ ಸರ್ಫೇಸ್ ಬರೋದೇ ಇಲ್ಲ. ಅದಕ್ಕೆ ಇದ್ರ ಕೂಡ ಪಾಯಿಂಟ್ಸ್ ಬರೀಬೇಕು. ಏನು ಸಿ ಗ್ರಾಸ್ ಅಥವಾ ಜೋಸ್ಟೆರಾದಲ್ಲಿ ಹೆಂಗ್ ನಡೀತಂದ್ರೆ, ಒಂದೇದು ಮೇಲ್ ಫ್ಲವರ್ಸ್, ಫೀಮೇಲ್ ಫ್ಲವರ್ಸ್ ಆರ್ ಪ್ರೊಡ್ಯೂಸ್ಡ್ within the water body, within the water body. Water body ಅಲ್ಲಿ ಫೀಮೇಲ್ ಫ್ಲವರ್ಸ್ ಹುಡುಕ್ತವೆ. ಅಂಡ್ ಎರಡನೇ ಪಾಯಿಂಟ್, ಮೇಲ್ ಫ್ಲವರ್ಸ್ ರಿಲೀಸ್ಡ್ into the water within the water surface. So male flowers released into the water surface ಅಥವಾ within the water body. ನೀರ್ ಒಳಗೆ ನಡಿಬೇಕಲ್ಲ, ಹೊರ ಬರಂಗಿಲ್ಲ. And then these male flowers usually winged, long and winged. ಸಾಮಾನ್ಯ ಇವು ರಿಬ್ಬನ್ ಲೈಕ್ ಅಂತ. ಓಕೆ, ವಿಂಗ್ ಬೇಡ, ಇಲ್ಲಿ ವಿಂಗ್ ಹೇಳಿ, ಇದಕ್ಕೆ ರಿಬ್ಬನ್ ಹೇಳಿ. ರಿಬ್ಬನ್ ಅಂದ್ರೆ ಉದ್ದ ಟೇಪ್ ತರ ಇರ್ತಾವ ಪೋಲನ್ ಗ್ರೈನ್ಸ್. ಸುಲಭವಾಗಿ ಇಲ್ಬೇಕು, ಅಲ್ಲೆಲ್ಲ ಹೆಂಗ್ ಬೇಕಂಗ್ ಹೋಗಿಲ್ಲ. ಬೈ ಚಾನ್ಸ್ ಹೋಗ್ತಿರ್ಬೇಕಾದ್ರೆ ಅಂದಿವೆ ಫೀಮೇಲ್ ಫ್ಲವರ್ಸ್ ಇತ್ತಂದ್ರೆ ಅದಕ್ಕೆ ಟೇಪ್ ಸುತ್ಕೊಂಡು ಆಮೇಲೆ ರೀಚ್ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ ಸುಮ್ಮನೆ ಹೋಗ್ತಾ ಇರೋದು ಚಾನ್ಸ್ ಫ್ಯಾಕ್ಟರ್ ಅಲ್ವಾ. ಸೊ ಅದಕ್ಕಾಗಿ ರಿಬ್ಬನ್ ಇರ್ತವೆ. ಅದನ್ನ ಬಹಳ ಮೂರನೇ ಪಾಯಿಂಟ್ ಬರೀಬಹುದು. ಅಂಡ್ ಅಲ್ಟಿಮೇಟ್ಲಿ ಸಮ್ ಆಫ್ ದ ಫ್ಲವರ್ಸ್ ರೀಚ್ ಇನ್ ದ ಫೀಮೇಲ್ ಅಂಡ್ ದ ಪಾಲಿನೇಷನ್ ಇಸ್ ಅಚೀವ್ಡ್. ಇಷ್ಟನ್ನ ನೀವು ಸಿ ಗ್ರಾಸ್ ಅಥವಾ ಜೋಸ್ಟೆರಾದಲ್ಲಿ ಬರೀತೀರ. ಇದೆಲ್ಲ ಹೈಡ್ರೋಫಿಲಿ ಒಳಗಡೆ. So this is about what abiotic agents ಇಂದ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಯೋಟಿಕ್ ಏಜೆಂಟ್ಸ್ ಇಂದ ನೆಕ್ಸ್ಟ್ ಕ್ಲಾಸ್ ನಾವು ಸ್ಟಡಿ ಮಾಡೋಣ. ಇಲ್ಲಿಗೆ ಇದನ್ನ ನಿಲ್ಲಿಸೋಣ. ಬಯೋಟಿಕ್ ಫ್ಯಾಕ್ಟ್ಸ್ ಮುಗಿದಾದ್ಮೇಲೆ ಪಾಲಿನೇಷನ್ ಅಥವಾ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಪೋಲನ್ ಗ್ರೈನ್ಸ್ ಮುಗಿಯುತ್ತೆ ಅಥವಾ ಟ್ರಾನ್ಸ್ಫರ್ ಗ್ಯಾಮೆಟ್ಸ್ ಮುಗಿಯುತ್ತೆ. ನೆಕ್ಸ್ಟ್ ಪಾಲಿನೇಷನ್ ಹೋಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.